ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಕ್ಷ್ಮೀ ಬರಮ ಧಾರಾವಾಹಿ ಹಿಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಇಲ್ಲಿ ಲಕ್ಷ್ಮಿಗೆ ಎಲ್ಲ ಕನಸು ರೀತಿ ಕಾಣಿಸ್ತಾ ಇರುತ್ತೆ. ಕಣ್ಮುಚ್ಕೊಂಡೆ ಎಲ್ಲ ರಿವೈಂಡ್ ಆಗ್ತಾ ಇರುತ್ತೆ. ಸೊ ಇನ್ನೊಂದು ಕಡೆ ಕಾರುಣ್ಯ ಹೌದು ಕೀರ್ತಿಗೆ ಪ್ರಾಮಿಸ್ ಮಾಡಿದರು ಕಾವೇರಿಯವರು ಮದುವೆ ಮಾಡಿಸ್ತೀನಿ ಅಂತ ಬಂದು ಹೇಳ್ತಾರೆ. ಆಗ ವೈಷ್ಣವ್ ಆಂಟಿ ಈ ವಿಷಯ ನಿಮಗೂ ಗೊತ್ತಾ ಅಂತ ಹೇಳ್ತಾರೆ. ಕಾವೇರಿಗೆ ಶಾಕ್ ಆಗುತ್ತೆ, ವೈಷ್ಣವ್ಗೂ ಕೂಡ ಶಾಕ್ ಆಗುತ್ತೆ. ಹೌದು, ಲಕ್ಷ್ಮಿ ಹಾಸ್ಪಿಟಲಲ್ಲಿ ಇದ್ದಾಗ ಕೀರ್ತಿ ದುಡ್ಡು ತೊಗೊಂಡು ಓಡ್ ಹೋಗಲಿಲ್ಲ, ಅವ್ರನ್ನ ಯಾರು ಕಿಡ್ನಾಪ್ ಮಾಡಿಸಿದ್ರು ಅಂತ ಸಾಕ್ಷಿ ಸಮೇತವಾಗಿ ನಾನು ಕಂಡುಹಿಡಿತೀನಿ ಅಂತ ಹೋಗಿದ್ದವಳು ಅಂದಾಗ ಫುಲ್ ಶಾಕ್ ಆಗಿಬಿಡುತ್ತೆ ಎಲ್ಲರಿಗೂ. ಆಗ ಕೃಷ್ಣ ಅವರು ನಿನ್ನ ಮಗಳು ನಾಟಕ ಆಡ್ತಿದ್ದಾಳೆ ಅಷ್ಟೇ ಬೇಕಂತ, ರೌಡಿಗಳೇ ಹೇಳಿದ್ದಾರೆ ನನಗೆ ಕಿಡ್ನಾಪ್ ಮಾಡಿಸಿದ ಅವಳೇ ಅಂತ ಹೇಳ್ತಾರೆ. ಆದರೆ ಕಾರುಣ್ಯ ಅವ್ರು ಮಾತ್ರ ನನಗೆ ಫೋನ್ ಮಾಡಿ ಕಾವೇರಿ ಆಂಟಿಯಿಂದನೇ ನನ್ನ ಲೈಫ್ ಹಾಳಾಗೋಯ್ತು ಅಮ್ಮ ಅಂತ ಹೇಳ್ತಿದ್ರು ಅಂದಾಗ ಇಲ್ಲಿ ಕಾವೇರಿಗೆ ಫುಲ್ಲು ಭಯ ಸ್ಟಾರ್ಟ್ ಆಗಿಬಿಡುತ್ತೆ. ನನ್ನ ಮಗಳು ಯಾವುದೇ ಕಾರಣಕ್ಕೂ ಓಡ್ ಹೋಗೋದಿಲ್ಲ ಅಂತ ಇಲ್ಲಿ ಕಾರುಣ್ಯ ಅವರು ವಾದ ಮಾಡ್ತಾ ಇರ್ತಾರೆ. ಹಾಗೆ ಲಕ್ಷ್ಮಿಯವರು ಕಾರುಣ್ಯ ಆಂಟಿ ಬಂದು ಏನೋ ಗಲಾಟೆ ಮಾಡ್ತಿದ್ದಾರಲ್ಲ ಅಂತ ಬೆಡ್ಡಿಂದ ಎದ್ದು ಹೋಗ್ತಾಳೆ. ಅಜ್ಜಿ ಮತ್ತು ಗಂಗಾ ಇಬ್ಬರು ಕೂಡ ನಿಂತ್ಕೊ ಎಲ್ಲ ಹೋಗ್ತಿದ್ಯಾ ರೆಸ್ಟ್ ಮಾಡು ಅಂದ್ರೂ ಅಂದರೆ ಲಕ್ಷ್ಮಿ ಹಾಲಿಗೆ ಬರ್ತಾಳೆ. ಇಲ್ಲಿ ಜೋರಾಗಿ ಮಾತಾಡ್ತಾ ಇರೋದನ್ನು ಕೇಳಿಸ್ಕೊಂಡು ಕೃಷ್ಣ ಅವರು ನಿನ್ನ ಮಗಳು ಸುಮ್ಮನೆ ಗಿಮಿಕ್ ಆಡ್ತಿದ್ದಾಳೆ ಅಷ್ಟೇ, ಅವಳೊಬ್ಳು ಕೊಲೆಗಾತಿ ಹಾಗೆ ಕ್ರಿಮಿನಲ್ ಅಂತ ಹೇಳಿದಾಗ ಲಕ್ಷ್ಮಿ ಬಂದು ವಾದ ಮಾಡ್ತಾಳೆ. ಕೀರ್ತಿ ಕೊಲೆಗಾತಿನೂ ಅಲ್ಲ, ಹೇಡಿನೂ ಅಲ್ಲ, ಯಾವುದೇ ಕಾರಣಕ್ಕೂ ಆ ಕೆಲಸನ ಅವಳು ಮಾಡೋದಿಲ್ಲ, ಅಲ್ಲಿಂದ ಓಡೋ ಹೋಗಲ್ಲ ಅಂತ ಇಲ್ಲಿ ವಾದ ಮಾಡ್ತಾಳೆ ಲಕ್ಷ್ಮಿ ಬಂದು. ಆಗ ಕಾರುಣ್ಯ ಅವರು ಬೆಟ್ಟದ ಮೇಲೆ ಏನಾಯಿತು ಲಕ್ಷ್ಮಿ ಅಂತ ಕೇಳಿದಾಗ ನಾವು ಹೋಗೋಷ್ಟರಲ್ಲಿ ಅಲ್ಲಿ ಕೀರ್ತಿ ಇರಲಿಲ್ಲ, ಅತ್ತೆ ಮಾತ್ರ ಇದ್ದರು ಮತ್ತು ಇನ್ನೊಬ್ಬರು ವ್ಯಕ್ತಿ ಇದ್ದರು, ಅವ್ರಿಗೆ ತಲೆ ಸರಿ ಇರಲಿಲ್ಲ ಅನಿಸುತ್ತೆ ಆಂಟಿ ಅಂದ್ಬಿಟ್ಟು ಅವಳು ಹೇಳ್ತಾ ಇರ್ತಾಳೆ. ಕೀರ್ತಿ ಆ ಥರ ಹುಡುಗಿ ಎಲ್ಲ ಓಡೋಗೋ ಹುಡುಗಿನೇ ಅಲ್ಲ, ನಾನು ನೋಡಿದ್ದೀನಿ ಕಿಡ್ನಾಪ್ ಆದಾಗ ಅವ್ಳಿಗೆ ಎಷ್ಟು ಧೈರ್ಯ ಇತ್ತು ಅಂತ. ಕೀರ್ತಿ ಅವ್ರನ್ನ ನಾನು ನಂಬ್ತೀನಿ ಅವ್ರನ್ನ ಆಂಟಿ, ಕೀರ್ತಿ ಎಲ್ಲೇ ಇದ್ದರೂ ನಾನು ಅವಳನ್ನು ಕರ್ಕೊಂಡು ಬರ್ತೀನಿ, ನಾನು ನಿಮಗೆ ಮಾತು ಕೊಟ್ಟಿದ್ದೀನಿ, ಖಂಡಿತವಾಗ್ಲೂ ಅದನ್ನು ನಡೆಸ್ಕೋತೀನಿ ಅಂತ ಇಲ್ಲಿ ಲಕ್ಷ್ಮಿ ಎಲ್ಲ ಹೇಳ್ತಾ ಇರ್ತಾಳೆ ಎಲ್ಲರಿಗೂ. ಆಮೇಲೆ ಎಲ್ಲ ಹೋದ್ಮೇಲೆ ವೈಷ್ಣವ್ ಮತ್ತು ಲಕ್ಷ್ಮಿ ಇಬ್ಬರೇ ರೂಮಲ್ಲಿ ಹೋಗಿ ಮಾತಾಡ್ತಾರೆ. ನೀವು ಎಲ್ಲಿಂದ ಕರ್ಕೊಂಡು ಬರ್ತೀರಾ ಇಲ್ಲದೇ ಇರೋ ಕೀರ್ತಿನ, ಯಾಕೆ ಈ ಥರ ಅಂದರೆ ಸ್ಟ್ರಾಂಗಾಗಿ ಹೇಳಿದ್ರಿ ನೀವು ಅಂತ ಕೇಳಿದಾಗ ಗೊತ್ತಿಲ್ಲ ಏನು ಮಾಡಬೇಕು ಮುಂದೆ ಅಂತ, ಆದರೆ ನಂಬಿಕೆ ಇದೆ ನನಗೆ, ಕೀರ್ತಿ ಅವ್ರನ್ನ ನಾನು ಹುಡುಕ್ತೀನಿ ಅನ್ನೋ ನಂಬಿಕೆ ಇದೆ ಅಂತ ಹೇಳ್ತಾಳೆ ಲಕ್ಷ್ಮಿ. ಹಾಗೆ ವೈಷ್ಣವ್ ಮಾತ್ರ ಅಮ್ಮ ತಪ್ಪು ಮಾಡಿದ್ದಾರೆ ಅಂತ ಒಪ್ಕೊಳ್ಳೋದೇ ಇಲ್ಲ, ಓಡ್ ಹೋಗಿದ್ದಾಳೆ ಅನಿಸುತ್ತೆ ಕೀರ್ತಿ ಅಂದಾಗ ಲಕ್ಷ್ಮಿ ವಾದ ಮಾಡ್ತಾಳೆ. ಈಗ 1 ವರ್ಷದಿಂದ ಅವ್ರು ಹೇಳಿರೋದೆಲ್ಲ ಸುಳ್ಳು, ನಾನು ಅವ್ರ ಮೇಲೆ ಆರೋಪ ಮಾಡ್ತಾ ಇಲ್ಲ, ಕೀರ್ತಿ ಸಿಗಬೇಕಷ್ಟೇ, ಕೀರ್ತಿ ಸಿಕ್ಕಿದ್ರೆ ಎಲ್ಲ ಸತ್ಯ ಗೊತ್ತಾಗುತ್ತೆ ಅಂತ ಇಲ್ಲಿ ಲಕ್ಷ್ಮಿ ಹೇಳ್ತಾಳೆ. ಇನ್ನೊಂದು ಕಡೆ ಕಾವೇರಿ ಮಲಗಿರ್ತಾಳೆ, ಎಲ್ಲನೂ ನೆನೆಸ್ಕೋತಾ ಇರ್ತಾಳೆ ಹಳೇದು ಬೆಟ್ಟದ ಮೇಲೆ ಆಗಿರೋದನ್ನೆಲ್ಲ. ಹಿಂಗೆ ಕಂಡುಬಿಟ್ಟ ತಕ್ಷಣ ಅಲ್ಲಿ ಕೀರ್ತಿನೇ ಬಂದುಬಿಡ್ತಾಳೆ. ಭಯ ಆಗ್ಬಿಡುತ್ತೆ ಫುಲ್ಲು ಕಾವೇರಿಗೆ. ಕೀರ್ತಿ ಬಂದು ಹತ್ತಿರ ಬರ್ತಾ ಇರೋ ರೀತಿ ನಡಗ್ತಾ ಇರ್ತಾಳೆ ಫುಲ್ಲು, ಕೈಕಾಲೆಲ್ಲ. ಇನ್ನೊಂದು ಕಡೆ ಇಬ್ಬರು ಕೂಡ ಮಲಗಿರ್ತಾರೆ ವೈಷ್ಣವ್ ಲಕ್ಷ್ಮಿ ಎಲ್ಲ ಕನಸಲ್ಲೇ ಅಂದರೆ ಕನ್ವರ್ಸ್ತಾ ಇರ್ತಾಳೆ. ಕೀರ್ತಿ ಎಲ್ಲಿದ್ದೀರಾ, ಕಾರುಣ್ಯ ಆಂಟಿಗೆ ನಾನು ಪ್ರಾಮಿಸ್ ಮಾಡಿದ್ದೀನಿ ಪ್ಲೀಸ್ ಅಂತ. ಆಗ ಕೈ ಹಿಡ್ಕೊಂಡು ವೈಷ್ಣವ್ ಕನಸಲ್ಲಿ ಇದು ಮಾಡ್ತಿದ್ದಾರೆ ಅಂದ್ಬಿಟ್ಟು ಧೈರ್ಯ ಅಂದರೆ ಕೈ ಹಿಡ್ಕೊಂಡು ಹಾಗೆ ಮಲಗಿರ್ತಾರೆ. ಹಾಗೆ ಲಕ್ಷ್ಮಿ ಮತ್ತು ವೈಷ್ಣವ್ ಇಬ್ಬರು ಕೂಡ ಹಾಗೆ ಪ್ರೀತಿಯಿಂದ ಮಾತಾಡಿಕೊಂಡು ವೈಷ್ಣವ್ ಲಕ್ಷ್ಮಿನ ತಪ್ಪಿಕೊಂಡು ಹಾಗೆ ಮಲ್ಕೊಬಿಟ್ಟಿರ್ತಾನೆ. ಇನ್ನೊಂದು ಕಡೆ ಕಾವೇರಿ ಇನ್ನೇನು ಬಂದು ಕೀರ್ತಿ ಕತ್ತಿ ಸುತ್ತಾ ಇರೋ ಥರ ಕನಸನ್ನು ಕಾಣ್ತಾ ಇರ್ತಾಳೆ. ನಿನ್ನನ್ನು ಬಿಡಲ್ಲ, ಬೆಟ್ಟದ ಮೇಲಿಂದ ನನ್ನ ತಳ್ಳಿಬಿಟ್ಟು ಇಲ್ಲಿ ಆರಾಮಾಗಿ ಬಂದು ಮಲಗಿದ್ಯಾ, ನಿನ್ನನ್ನು ಮಾತ್ರ ಬಿಡಲ್ಲ ಅಂತ ಫುಲ್ಲು ನಾಗವಲ್ಲಿ ಥರ ಮಾಡಿಕೊಂಡು ಬಂದು ಕತ್ತಿ ಸಿಗ್ತಾ ಇರ್ತಾಳೆ ಕಾವೇರಿಗೆ. ಫುಲ್ಲು ಭಯ ಆಗಿಬಿಡುತ್ತೆ ಕಾವೇರಿಗೆ. ಜೋರಾಗಿ ಕಿರ್ಚ್ಕೊಂಡು ಎದ್ಬಿಡ್ತಾಳೆ ಬೆಡ್ಡಿಂದ. ಆಗ ಕೃಷ್ಣ ಏನಾಯಿತು ಅಂದರೂ ಹೋಗಿ ಬಾತ್ರೂಮಲ್ಲಿ ನಿಂತ್ಕೊಬಿಡ್ತಾಳೆ. ಶವರ್ ಆನ್ ಮಾಡಿಬಿಟ್ಟು ಫುಲ್ಲು ನೆನೀತಾ ಇರ್ತಾಳೆ. ನೆನೆದ್ಬಿಟ್ಟು ಮತ್ತೆ ಅದನ್ನೇ ಯೋಚನೆ ಮಾಡ್ಕೊಂಡು ಬರಬೇಕಾದ್ರೆ ಅಲ್ಲಿ ಅತ್ತೆ ಎಂಟ್ರಿ ಆಗುತ್ತೆ. ಮತ್ತೆ ಅತ್ತೆ ಫುಲ್ಲು ಹೆದರಿಸ್ತಾರೆ. ಅಂದರೆ ನಿನ್ನ ಕರ್ಮ ನಿನ್ನನ್ನು ಇದು ಮಾಡುತ್ತೆ ಅಂತ ಫುಲ್ಲು ನಿನ್ನ ಕೈಗೆ ಅಂಟಿರೋ ರಕ್ತ ಅವಳು ಬಂದೇ ಬರ್ತಾಳೆ ವಾಪಸ್ಸು, ಕರ್ಮ ನಿನ್ನನ್ನು ಬಿಡಲ್ಲ ಅಂತ ಫುಲ್ಲು ಭಯದಿಂದ ಹೋಗಿ ಕೈ ತೊಳಿತಾ ಇರ್ತಾಳೆ ಕಾವೇರಿ. ಫುಲ್ಲು ಹೆದರ್ಕೊಬಿಟ್ಟಿರ್ತಾಳೆ. ಇನ್ನೊಂದು ಕಡೆ ಬೆಳಿಗ್ಗೆ ಸುಪ್ರೀತಾ ಎಲ್ಲರೂ ಕೂಡ ತಿಂಡಿ ತಿಂತಾ ಇರ್ತಾರೆ, ಯೋಚನೆ ಮಾಡ್ತಾ ಇರ್ತಾರೆ ಇವಳು ಏನೋ ಕಳ್ಳನ ಮನಸ್ಸು ಉಳ್ಳುಳ್ಗೆ ಅನ್ನೋ ಥರ ಮಾಡ್ತಿದ್ದಾಳೆ ಅಂದ್ಬಿಟ್ಟು ಆ ರೀತಿ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ವೈಷ್ಣವ್ ಲಕ್ಷ್ಮಿ ಇಬ್ಬರು ಕೂಡ ತಪ್ಕೊಂಡು ಹಾಗೆ ಮಲಗಿರ್ತಾರೆ. ಎಚ್ಚರ ಆಗುತ್ತೆ ಲಕ್ಷ್ಮಿಗೆ, ನೋಡ್ಬಿಟ್ಟು ಫುಲ್ ಖುಷಿಯಾಗ್ಬಿಡುತ್ತೆ ಅವಳಿಗೆ. ಆಮೇಲೆ ವೈಷ್ಣವ್ಗೂ ಎಚ್ಚರ ಆಗ್ತಾ ಇರುತ್ತೆ. ಆಮೇಲೆ ಬೇಕಂತಲೇ ಸುಮ್ಮನೆ ಲಕ್ಷ್ಮಿ ಮಲ್ಕೊಂಡು ಹಾಗೆ ಕಣ್ಮುಚ್ಕೊಂಡು ನೋಡ್ತಾ ಇರ್ತಾಳೆ. ಆಮೇಲೆ ವೈಷ್ಣವ್ ಎದ್ಬಿಟ್ಟು ನನ್ನಷ್ಟು ಲಕ್ಕಿ ಪರ್ಸನ್ ಯಾರೂ ಇಲ್ಲ ರೀ ಅಂತ ಹೇಳಿಬಿಟ್ಟು ಲಕ್ಷ್ಮಿನ ನೋಡಿಕೊಂಡು ಆಮೇಲೆ ಎದ್ದು ಹೋಗ್ತಾನೆ. ಆಮೇಲೆ ಲಕ್ಷ್ಮಿಗೂ ಕೂಡ ತುಂಬಾ ಖುಷಿಯಾಗುತ್ತೆ. ಆದರೆ ವೈಷ್ಣವ್ನ ನಾನು ತ್ಯಾಗ ಮಾಡ್ತಿದ್ದೀನಿ ಅನ್ನೋದನ್ನು ನೆನೆಸ್ಕೋತಾಳೆ ಕೀರ್ತಿ ಹೇಳಿರೋದನ್ನು. ವೈಷ್ಣವೇ ಡಿಸೈಡ್ ಮಾಡಲಿ ಯಾರು ಬೇಕು ನಮ್ಮಿಬ್ಬರಲ್ಲಿ ಅಂತ ಅನ್ನೋದನ್ನು ಯೋಚನೆ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.